ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಇಂದು 9ನೇ ವರ್ಗದ ಗಣಿತ ವಿಭಾಗದ ರೇಖೆಗಳು ಮತ್ತು ಕೋನಗಳು ಎನ್ನುವಂತಹ ಅಧ್ಯಯನವನ್ನು ಮುಂದುವರಿಸೋಣ. ನಾವು ಹಿಂದಿನ ವಿಡಿಯೋದಲ್ಲಿ 3.2 ಅಭ್ಯಾಸವನ್ನು ಕಂಪ್ಲೀಟ್ ಮಾಡಿದ್ವಿ. ಇವತ್ತು 3.3 ಹೋಗೋಕ್ಕಿಂತ ಮುಂಚೆ ಅದಕ್ಕೆ ಬೇಕಾದಂತಹ ಬೇಸಿಕ್ ಪಾಯಿಂಟ್ಸನ್ನು ನೋಡೋಣ. ಅದರಲ್ಲಿ ಮೊದಲನೇದು ತ್ರಿಭುಜದ ಕೋನಗಳ ಮೊತ್ತದ ಗುಣಲಕ್ಷಣ. ತ್ರಿಭುಜದ ಕೋನಗಳ ಮೊತ್ತದ ಗುಣಲಕ್ಷಣ ಅಂತ ಬಂದರೆ ನಮಗೆ ಫಸ್ಟು ಒಂದು ಪ್ರಮೇಯ ನೆನಪಾಗುತ್ತೆ. ಏನದು ಪ್ರಮೇಯ ಅಂದರೆ ತ್ರಿಭುಜದ ಎಲ್ಲ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತದೆ. ತ್ರಿಭುಜದ ಪ್ರಮೇಯ ಅಂತ ಹೆಡ್ಡಿಂಗ್ ಹಾಕೊಂಡ್ಬಿಡೋಣ. ಏನು ಹೇಳುತ್ತೆ? ತ್ರಿಭುಜದ ಎಲ್ಲ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತದೆ. ಹೌದಾ? ಇದನ್ನ ಏನಂತೀವಿ? ಒಂದು ಪ್ರಮೇಯ ಅಂತ ಹೇಳಿ ನಾವು ಸ್ಟಡಿ ಮಾಡ್ತೀವಿ. ಹೇಗೆ? ಒಂದು ಡೈಗ್ರಾಮ್ ಹಾಕೊಳ್ಳಿ. ಓಕೆ, ಇದು ತ್ರಿಭುಜ ಪಿ ಕ್ಯೂ ಆರ್ ಆಗಿರಲಿ. ಪಿ ಕ್ಯೂ ಆರ್ ಇದನ್ನು 1, 2, 3 ಕೋನಗಳನ್ನು ಹೆಸರು ಕೊಟ್ಟಿದ್ದೀನಿ. ಪಿ ಕ್ಯೂ ಆರ್ಗೆ 1, 2, 3 ಅಂತ ಹೆಸರು ಕೊಟ್ಟಿದ್ದೀನಿ. ಓಕೆ, ಈಗ ನಾವೇನು ಮಾಡ್ಕೋತೀವಿ? ಪಿ ಕ್ಯೂ ಆರ್ ತ್ರಿಭುಜನ ತೊಗೊಂಡಿವಿ. ಏನು ಸಾಧಿಸಬೇಕು ನಾವು? 1 + 2 + 3 ಎಲ್ಲ ಒಳಕೋನಗಳ ಮೊತ್ತ ಎಷ್ಟಕ್ಕೆ ಸಮ? 180 ಡಿಗ್ರಿಗೆ ಸಮ ಅಂಥೇಳಿ ಸಾಧಿಸಬೇಕು. ಇನ್ನು ನೆಕ್ಸ್ಟ್ ಏನು ತಗೋತೀವಿ? ರಚನೆ ಹಾಕ್ಕೊಳ್ತೀವಿ. ಏನದು ರಚನೆ? ಪಿ ಕ್ಯೂಗೆ ಸಮಾಂತರವಾಗಿರುವಂತೆ ಒಂದು ರೇಖೆಯನ್ನು ಎಳ್ಕೊತೀವಿ. ಅದು ಪಿ ಬಿಂದುವಿನ ಮುಖಾಂತರ ಹಾದು ಹೋಗುತ್ತೆ. ಎ ಬಿ ಸಮಾಂತರ ಕ್ಯೂ ಆರ್ಗೆ ಸಮಾಂತರವಾಗಿರುವಂತೆ ಒಂದು ರೇಖೆಯನ್ನು ಹಾಕೊಳ್ತೀವಿ. ಅದು ಪಿ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ. ಓಕೆ, ಇವಾಗ ನೋಡಿ 1, 2, 3 ಆಯಿತಾ? ಇದನ್ನು ನಾವೇನು ಅಂದ್ಕೊಳ್ಳೋಣ? 4, ಇದನ್ನು 5. 1, 2, 3 ಕೋನ ಆಗಿದ್ದು. ಈಗ ಕೋನ 4, ಕೋನ 5. ನಮಗೆ ಗೊತ್ತು ಎ ಬಿ ಒಂದು ಸರಳ ರೇಖೆ ಅಂತ ಹೇಳಿದರೆ ಎ ಬಿ ಉಂಟು ಮಾಡುವಂಥ ಕೋನ ಏನಾಗಿರುತ್ತೆ? ಸರಳ ಕೋನ ಅಂದರೆ 180 ಡಿಗ್ರಿಗೆ ಸಮನಾಗಿರುತ್ತದೆ. ಎ ಬಿ ಒಂದು ಸರಳ ರೇಖೆ. ಹೌದಾ? ಆದ್ದರಿಂದ ಎ ಪಿ ಬಿ ಕೋನ ಏನಾಗಿರುತ್ತಾ? 180 ಡಿಗ್ರಿಗೆ ಸಮ ಆಗಿರುತ್ತಾ. ಎ ಪಿ ಬಿ ಅಂದರೆ ಏನೈತಿ? 4 + 1 + 5 = ಏನು? 180 ಡಿಗ್ರಿ. ಈಗ ನೋಡ್ರಿ, 4 = 3 ಅಂತ ತಗೋಬೋದಾ? 4 = 3 ಏನಕ್ಕೆ? 4ನೇ ಕೋನ 3ನೇ ಕೋನಕ್ಕೆ ಸಮ, ಪರ್ಯಾಯ ಕೋನ. ಹೌದಾ? ಹಾಗೆ 5ನೇ ಕೋನ ಏನಾಗುತ್ತೆ? 2ನೇ ಕೋನಕ್ಕೆ ಸಮನಾಗುತ್ತೆ. 5ನೇ ಕೋನ ಏನಾಗುತ್ತೆ? 2ನೇ ಕೋನಕ್ಕೆ ಸಮನಾಗುತ್ತೆ. ಹೌದಾ? ಸೊ ಈ ಥರ ಕೋನಗಳು ಬಂದಾಗ 5 = 2, 4 = 3 ಏನಾಗುತ್ತೆ? ಅನುಕ್ರಮ ಕೋನಗಳಾಗುತ್ತೆ. ಪರ್ಯಾಯ ಕೋನ ಅಲ್ಲ, ಸಾರಿ. ಸೊ ಇದೇನಾಗುತ್ತೆ? ಅನುಕ್ರಮ ಕೋನಗಳು. ಏನಿವು? ಅನುಕ್ರಮ ಕೋನಗಳಾಗ್ತಾವು. ಸೊ ಆದ್ದರಿಂದ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ = 180. ಹೌದಾ? ಸೊ ಏನಂತ ಸಾಧಿಸಬೇಕು? 1 + 2 + 3 = 180 ಅಂತ ಸಾಧಿಸ್ಬೇಕು ತಾನೇ ನಾವು. ಇಲ್ಲೇನು ಮಾಡಿದ್ದೀವಿ? 1 ಆ್ಯಸ್ ಇಟ್ ಈಸ್ ಇರುತ್ತೆ. 4 = 3. ಹೌದಾ? ಸೊ 4 = 3 ಕೋನ 4 = ಕೋನ 3. ಹಾಗೆ ಕೋನ 5 = ಕೋನ 2. ಆದ್ದರಿಂದ ಏನಾಗುತ್ತೆ? 4 + 2
4 ಅಂದರೆ 3 ಪ್ಲಸ್ 2 ಅಂದರೆ 5 ಪ್ಲಸ್ 1. ಹಾಗಾದರೆ 4 ಪ್ಲಸ್ 5 ಪ್ಲಸ್ 1 ಏನಾಗುತ್ತೆ 180 ಡಿಗ್ರಿ. ಈ 4 ಇದ್ದಲ್ಲಿ ನಾನು ಏನಂತ ಬರಿತೀನಿ, ಕೋನ 3 ಅಂತ ತಗೋತೀನಿ. 5 ಇದ್ದಲ್ಲೇ ಕೋನ 2 ಅಂತ ತಗೋತೀನಿ. ಸೊ ಕೋನ 1 ಏನು ಹೇಳ್ಕೊಡುತ್ತಿದ್ದು, ಕೋನ 1 ಕೋನ 2 ಕೋನ 3 ಏನಾಗುತ್ತಾ 180 ಡಿಗ್ರಿಗೆ ಸಮ ಆಗುತ್ತಾ. ಹೆಂಗೆ ತೊಗೊಂಡೆ ನೋಡ್ರಿ, 4 ಏನಾಗುತ್ತಾ 3ಗೆ ಸಮ ಆಗುತ್ತಾ, 5 ಏನಾಗುತ್ತೆ 2ಗೆ ಸಮ ಆಗುತ್ತಾ 1. ಈಗ ನಮಗೇನು ಬಂದಿತ್ತು 1 + 4 + 5 1 + 4 + 5 ಏನಾಗಿತ್ತು 180ಕ್ಕೆ ಸಮ ಆಗಿತ್ತು. ಸೊ ಇವು ಕೂಡ ಏನಾಗುತ್ತಾ 180ಕ್ಕೆ ಸಮ ಆಗ್ತಾವೆ. ಯಾವಾಗ ಅಂದ್ರೆ ಈ ಒಂದು ಪ್ರಾಪರ್ಟಿನ ತಗೊಂಡಾಗ. ಯಾವುದು 4ನೇ ಕೋನ 3ನೇ ಕೋನಕ್ಕೆ ಸಮ, 5ನೇ ಕೋನ 2ನೇ ಕೋನಕ್ಕೆ ಸಮನಾದಾಗ ನಾವೇನಂತ ಹೇಳ್ತೀವಿ, ತ್ರಿಭುಜದ ಎಲ್ಲ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತೆ ಅಂತ ತಗೊಳ್ತೀವಿ. ತ್ರಿಭುಜದ ಎಲ್ಲ ಒಳಕೋನಗಳ ಮೊತ್ತ 180ಕ್ಕೆ ಸಮನಾಗಿರುತ್ತೆ. P + Q + R ಇದನ್ನು ನಾವು ಸಾಧಿಸಬೇಕಾಗಿತ್ತು, ಹೌದಾ. ಸೊ ಇಲ್ಲೇನಾಗುತ್ತಾ 5ನೇ ಕೋನ 2ನೇ ಕೋನಕ್ಕೆ ತಗೋತೀವಿ, 4ನೇ ಕೋನ 3ನೇ ಕೋನಕ್ಕೆ ತಗೋತೀವಿ, ಹೌದಾ. ಸೊ ಈ ರೀತಿ ತಗೊಂಡಾಗ ನಮಗೇನಾಗುತ್ತಾ 2 ಇದ್ದಲ್ಲೇ 5 ಬರುತ್ತೆ, 3 ಇದ್ದಲ್ಲೇ 4 ಬರುತ್ತೆ, 1 ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ ಅದನ್ನು ನಾವು ವಾಪಸ್ ರೀಅರೇಂಜ್ ಮಾಡಿಕೊಂಡಾಗ 1 + 2 + 3 = 180 ಡಿಗ್ರಿಗೆ ಸಮ ಆಗುತ್ತಾ. ಇದೇ ರೀತಿ ನಾವು ಇನ್ನೊಂದು ಪ್ರಾಪರ್ಟಿ ಅಂದರೆ ಗುಣಲಕ್ಷಣವನ್ನು ತಗೊಳ್ತೀವಿ. ಏನಂತ, ತ್ರಿಭುಜದ ಒಂದು ಬಾಹುವನ್ನು ವೃದ್ಧಿಸಿದಾಗ ಅದರ ಅಂತರಾಭಿಮುಖವಾಗಿರುವಂತಹ ಅನುರೂಪ ಅಂತರಾಭಿಮುಖ ಕೋನಗಳ ಮೊತ್ತವು ಬಾಹ್ಯ ಕೋನಕ್ಕೆ ಸಮನಾಗಿರುತ್ತದೆ. ಎರಡನೇ ಪ್ರಾಪರ್ಟಿ ಅಂತ ಹೇಳ್ತೀವಿ. ಒಂದನೇದೇನು, ಎಲ್ಲ ಕೋನಗಳ ಮೊತ್ತ ಏನಾಗಿತ್ತು 180 ಡಿಗ್ರಿಗೆ ಸಮನಾಗಿತ್ತು. ಹಾಗೆ ಎರಡನೇದೇನಾಗುತ್ತಾ, ಒಂದು ತ್ರಿಭುಜದ ಒಂದು ಬಾಹುವನ್ನು ವೃದ್ಧಿಸಿದಾಗ ಉಂಟಾದ ಬಾಹ್ಯ ಕೋನಕ್ಕೆ ಅದರ A B C D ಅಂತ ತಗೊಳ್ಳೋಣ. ಓಕೆ, ಈ ಬಾಹ್ಯ ಕೋನ ಯಾವುದು, ಇಲ್ಲಿದೆಯಲ್ಲ C, ಇದು ಬಾಹ್ಯ ಕೋನ. ಈ ಕಡೆ ಔಟ್ಸೈಡ್ ಇನ್ಸೈಡ್ C ಅಲ್ಲ, ಇದು 1. ಇದನ್ನು 1 ಅನ್ನೋಣ, 2 3 4. ಇವಾಗ ಬಾಹ್ಯ ಕೋನ ಯಾವುದು 4. ಒಂದು ತ್ರಿಭುಜದ ಒಂದು ಬಾಹುವನ್ನು ವೃದ್ಧಿಸಿದಾಗ ಉಂಟಾದ ಬಾಹ್ಯ ಕೋನವು ಅದರ ಅನುರೂಪವಾಗಿರುವಂತಹ ಅಭಿಮುಖ ಅಂದರೆ ಅಪೋಸಿಟ್, ಅಂತರಾಭಿಮುಖ ಅಂದರೆ ಈ ತ್ರಿಭುಜದ ಒಳಗೆ, ಬಾಹ್ಯ ಕೋನ ಅದರ ಅಪೋಸಿಟ್, ಅಂತರಾಭಿಮುಖ ಕೋನ ಯಾವ 2 ಮತ್ತು 1 ಇವುಗಳ ಮೊತ್ತಕ್ಕೆ ಏನಾಗಿರುತ್ತೆ, ಸಮನಾಗಿರುತ್ತೆ. ಕೋನ 1 + ಕೋನ 2ಕ್ಕೆ ಸಮ. ಕೋನ 4 = ಕೋನ 1 + ಕೋನ 2. ಏನಕ್ಕೆ ಒಂದು ಪ್ರಾಪರ್ಟಿ ಹೇಳ್ತಾ ಇದ್ದೀವಿ ನೋಡಿ, ತ್ರಿಭುಜದ ಒಂದು ಬಾಹುವನ್ನು ವೃದ್ಧಿಸಿದಾಗ ಉಂಟಾದ ಬಾಹ್ಯ ಕೋನವು ಅದರ ತ್ರಿಭುಜದ ಅನುರೂಪವಾಗಿ ಉಂಟಾದಂತಹ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. 4 = 1 + 2, ಕೋನ 1 + ಕೋನ 2 ಅಂತ ಹೇಳ್ತೀವಿ. ಓಕೆನಾ. ಸೊ ಇದೇ ರೀತಿ ನಾವು ಅಭ್ಯಾಸಕ್ಕೆ ಹೋಗೋಣ. 3.3 3.3 ಫಸ್ಟ್ ಮೇನ್ ನೋಡಿ. ತ್ರಿಭುಜ PQRನ ಬಾಹುಗಳಾದ PQ ಮತ್ತು RQ ಅನ್ನು ಕ್ರಮವಾಗಿ S ಮತ್ತು T ಬಿಂದುಗಳವರೆಗೆ ವೃದ್ಧಿಸಿದೆ. ಒಂದು ತ್ರಿಭುಜ ಕೊಟ್ಟಿದ್ದಾವೆ PQR. ಏನು ಮಾಡೀವಿ, Pಯನ್ನು ವೃದ್ಧಿ ಮಾಡೀವಿ ಎಲ್ಲಿ ಮಟ್ಟ, ಎಸ್ವರೆಗೂ. ಓಕೆ, Qವನ್ನು ವೃದ್ಧಿಸೀವಿ ಎಲ್ಲಿವರೆಗೂ, Tವರೆಗೂ. ಇಲ್ಲಿ ಕೋನಗಳನ್ನು ಕೊಟ್ಟಿದ್ದಾವೆ ನೋಡಿ, SPR ಎಷ್ಟಿದೆ ಅಂತ 135 ಡಿಗ್ರಿ ಇದೆ. ಹಾಗೆ PQT
ಬಾಹ್ಯಕೋನಗಳು ಹೌದಾ, ಎಷ್ಟು ಕೊಟ್ಟಿದ್ದಾರೆ? 110 ಡಿಗ್ರಿ ಕೊಟ್ಟಿದ್ದಾರೆ. ಹಾಗಾದರೆ ನಾವೇನು ಕಂಡುಹಿಡಬೇಕು? ಪಿ ಆರ್ ಕ್ಯೂ. ಏನು ಕಂಡುಹಿಡಿಬೇಕು? ಪಿ ಆರ್ ಕ್ಯೂ ಅನ್ನು ಕಂಡುಹಿಡೀವಿ. ಪಿ ಕ್ಯೂ ಆರ್ ಒಂದು ತ್ರಿಭುಜ, ಅದನ್ನು ಎಸ್ ವರೆಗೂ ವೃದ್ಧಿಸಿದೆ, ಟಿ ವರೆಗೂ ವೃದ್ಧಿಸಿದೆ. ಹೌದಾ? ಪಿ ಕ್ಯೂ ಆರ್ ಒಂದು ತ್ರಿಭುಜ, ಪಿ ಅನ್ನು ವೃದ್ಧಿಸಿದೆ ಎಸ್ ವರೆಗೂ, ಕ್ಯೂ ಅನ್ನು ವೃದ್ಧಿಸಿದೆ ಟಿ ವರೆಗೂ. ಓಕೆ, ಇಲ್ಲೇನಾಗಿದೆ? ಆರ್ ಪಿ ಎಸ್ ಅಥವಾ ಎಸ್ ಪಿ ಆರ್ ಕೊಟ್ಟಿದ್ದು ದತ್ತ ಅಂತ ತಗೊಳ್ಳಿ. ಏನು? ಎಸ್ ಪಿ ಆರ್ ಕೋನ ಎಷ್ಟಿದೆ? 135 ಡಿಗ್ರಿ. ಓಕೆ, ಹಾಗೆ ಪಿ ಕ್ಯೂ ಟಿ ಇಸ್ ಈಕ್ವಲ್ ಟು 110 ಡಿಗ್ರಿ. ಹಾಗಾದರೆ ಏನು ಕಂಡುಹಿಡಿಬೇಕು? ಸಾಧನೀಯ. ಏನು ಕಂಡುಹಿಡಬೇಕು? ಪಿ ಆರ್ ಕ್ಯೂ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಪಿ ಆರ್ ಕ್ಯೂ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆ, ನೋಡಿ, ಪಿ ಎಸ್ ಕ್ಯೂ ಎಸ್ ಏನಾಗುತ್ತೆ? ಒಂದು ಸರಳ ಕೋನ ಆಗುತ್ತೆ. ಹಾಗಾದರೆ ಎಸ್ ಪಿ ಆರ್ ಆರ್ ಪಿ ಕ್ಯೂ ಏನಾಗುತ್ತೆ? 180 ಡಿಗ್ರಿ ಸಮ ಆಗುತ್ತೆ. ಕ್ಯೂ ಎಸ್ ಒಂದು ಸರಳ ರೇಖೆ, ಹೌದಾ? ಆದ್ದರಿಂದ ಏನಾಗುತ್ತೆ? ಎಸ್ ಪಿ ಆರ್ ಪ್ಲಸ್ ಆರ್ ಪಿ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ. ಇದೆಷ್ಟಿದೆ? 135 ಪ್ಲಸ್ ಆರ್ ಪಿ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ. ಇದು ಹಾಗೆ ಇರಲಿ. 135 ಈ ಕಡೆ ಬಂದರೆ ಏನಾಗುತ್ತೆ? ಮೈನಸ್ ಆಗುತ್ತೆ. ಕ್ಯೂ ಪಿ ಆರ್ ಅಥವಾ ಆರ್ ಪಿ ಕ್ಯೂ ಬೋತ್ ಆರ್ ಸೇಮ್. ಓಕೆ, ಕ್ಯೂ ಪಿ ಆರ್ 180 ಮೈನಸ್ 135. 180ಯಲ್ಲಿ 135 ಹೋದರೆ ಎಷ್ಟಾಗುತ್ತೆ ನೋಡಿ? 45. ಎಷ್ಟು ಬಂತು? 45 ಡಿಗ್ರಿ. ಕೋನ ಪಿ ಎಷ್ಟು ಬಂತು ನಮಗೆ? 45 ಡಿಗ್ರಿ. ಓಕೆ, ಇವಾಗ ನೋಡಿ, ಒಂದು ಬಾಹುವನ್ನು ವೃದ್ಧಿಸಿದಾಗ ಬಾಹ್ಯಕೋನವು ಅದರ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಏನಾಗಿರುತ್ತೆ? ಸಮನಾಗಿರುತ್ತೆ. ಹೌದಾ? ಪ್ರಾಪರ್ಟಿ ಯೂಸ್ ಮಾಡ್ಕೋತೀವಿ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ? 45 ಪ್ಲಸ್ ಆರ್ ಈಸ್ ಈಕ್ವಲ್ ಟು 110. ಓಕೆ, ಸೊ ಆರ್ ಇಲ್ಲೇ ಇರಲಿ. ಏನಾಗುತ್ತೆ? 110 ಮೈನಸ್ 45. 110ರಲ್ಲಿ 45, 10ರಲ್ಲಿ 5 ಹೋದರೆ 5, 11ರಲ್ಲಿ 5 ಹೋದರೆ 6. ಸೊ ಎಷ್ಟಾಗುತ್ತೆ? 65 ಡಿಗ್ರಿ. ಏನದು? ಪಿ ಆರ್ ಕ್ಯೂ. ಪಿ ಆರ್ ಕ್ಯೂ ಇಸ್ ಈಕ್ವಲ್ ಟು 65. ನಾನು ಮೊದಲು ಏನು ಕಂಡುಹಿಡ್ಕೊಂಡೆ? ಈ ಒಳಕೋನವನ್ನು ಕಂಡುಹಿಡ್ಕೊಂಡೆ. ಹೆಂಗೆ? ಕ್ಯೂ ಎಸ್ ಒಂದು ಸರಳ ಕೋನ ಅಂತ ತಗೊಂಡು, ಸೊ ಇದೇನಾಗುತ್ತೆ? 180 ಡಿಗ್ರಿಯನ್ನು ಉಂಟು ಮಾಡ್ತಿತ್ತು. 135 ಪ್ಲಸ್ ಕ್ಯೂ ಪಿ ಆರ್ ಎಷ್ಟಾಗಿತ್ತು? 180 ಆಗಿತ್ತು. 180 ಒಳಗೆ 135 ಹೋದ್ರೆ 45 ಸಿಕ್ತು. ಸೊ ನಮಗೆ ಈ ಒಂದು 6 ಕೋನ ಬೇಕಾಗಿತ್ತು. 6 ಕೋನ ಬೇಕಾದಾಗ ನಾನು ಏನು ಮಾಡಿದೆ? ಪ್ರಾಪರ್ಟಿ ಯೂಸ್ ಮಾಡಿದೆ. ಬಾಹ್ಯಕೋನವು ತ್ರಿಭುಜದ ಒಂದು ಬಾಹುವನ್ನು ವೃದ್ಧಿಸಿದಾಗ ಉಂಟಾದ ಬಾಹ್ಯಕೋನವು ಆ ತ್ರಿಭುಜದ ಅನುರೂಪ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ ಹೇಳಿ ಸಾಧಿಸಿದ್ವಿ. ಓಕೆ, ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಒನ್. ನೋಡಿ ಏನು ಕೊಟ್ಟಿದ್ದಾರೆ ಸೆಕೆಂಡ್ ಕ್ವಶನಲ್ಲಿ? ಡೈಗ್ರಾಮ್ ಹಾಕೊಂಡ್ಬಿಡೋಣ.
ಒಂದು ತ್ರಿಭುಜದಲ್ಲಿ ಇನ್ನೊಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ, ಹೌದಾ? ಎಕ್ಸ್ ವೈ ಝೆಡ್, ಇದು ಓ. ಇದು ಟೋಟಲ್ ವೈ ಎಷ್ಟಿದೆ? 54 ಇದೆ. ಎಕ್ಸ್ ಎಷ್ಟಿದೆ? 62. ಓಕೆ, ಟೋಟಲ್ ಎಕ್ಸ್ 62. ಎಕ್ಸ್ ಒಂದೇ ಇದೆ, ಸೊ ಏನು ಸಮಸ್ಯೆ ಇಲ್ಲ. ಎಕ್ಸ್ ಈಕ್ವಲ್ ಟು 62. ಎಕ್ಸ್ ವೈ ಝೆಡ್, ಎಕ್ಸ್ ವೈ ಝೆಡ್ ಪೂರ್ಣ ಕೋನ ವೈ ಎಷ್ಟಿದೆ ನೋಡಿ? ಎಕ್ಸ್ ವೈ ಝೆಡ್ ಈಸ್ ಈಕ್ವಲ್ ಟು 54. ಹಾಗೆ ವೈ ಓ ಮತ್ತು ಝಡ್ ಓಗಳು, ವೈ ಓ ಮತ್ತು ಝಡ್ ಓಗಳು ಕೋನಾರ್ಧಕಗಳಾಗಿವೆ. ಮತ್ತೇನು ಕಂಡುಹಿಡಿಬೇಕು ನಾವು ಅಂದರೆ ಓ ಝಡ್ ವೈ, ಓ ಝಡ್ ವೈ. ಓಕೆ, ಅರ್ಧ ಕೋನ ಇದು. ಪೂರ್ಣವಾಗಿ ಝಡ್ ಕಂಡು ಹಿಡ್ಕೋಬೇಕು ಫಸ್ಟು, ಆಮೇಲೆ ಅದನ್ನು ಅರ್ಧ ಮಾಡಿದ್ರೆ ಓ ಝಡ್ ವೈ ಸಿಗುತ್ತೆ. ಫಸ್ಟ್ ಏನು ಮಾಡಬೇಕು? ಓ ಝಡ್ ವೈ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾವೆ? ವೈ ಓ ಝಡ್, ವೈ ಓ ಝಡ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆ, ಇವಾಗ ನೋಡಿ, ಎಕ್ಸ್ ಕಂಪ್ಲೀಟು, ಕಂಪ್ಲೀಟ್ ವೈ, ಕಂಪ್ಲೀಟ್ ಝಡ್ ತೊಗೊಂಡ್ರೆ ನಮಗೇನು ಸಿಗುತ್ತೆ? ಝಡ್ ಸಿಕ್ಬಿಡುತ್ತೆ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಈಸ್ ಈಕ್ವಲ್ ಟು ಏನು? 180 ಡಿಗ್ರಿ. ಏನಕ್ಕೆ? ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮ. ಎಕ್ಸ್ ಎಷ್ಟಿದೆ? 62 ಡಿಗ್ರಿ. ವೈ ಎಷ್ಟಿದೆ? 54 ಡಿಗ್ರಿ. ಹಾಗೆ ಝಡ್ ಗೊತ್ತಿಲ್ಲ, ಈಸ್ ಈಕ್ವಲ್ ಟು 180 ಡಿಗ್ರಿ. ಎರಡು ಕೂಡಿಸಿ ನೋಡೋಣ. 6 11, ಹೌದಾ? 116. ಸೊ ಝಡ್ ಈಸ್ ಈಕ್ವಲ್ ಟು 180 ಮೈನಸ್ 116, ಹೌದಾ? 180 ಮೈನಸ್ 116, 10ರಲ್ಲಿ 6 ಹೋದರೆ 4, 10ರಲ್ಲಿ 2 ಹೋದರೆ 6, 0. ಹಾಗಾಗಿ ಝಡ್ ಎಷ್ಟಾಯಿತು? 64. ಕಂಪ್ಲೀಟ್ ಝಡ್ ಎಷ್ಟು ಬಂತು ನಮಗೆ? 64 ಬಂತು. ಇವಾಗ ನೋಡಿ, ಓ ಝಡ್ ವೈ, ಓ ಝಡ್ ವೈ, ಓ ಝಡ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಝಡ್ ವೈದ ಅರ್ಧ ಇರುತ್ತೆ, ಹಾಫ್ ಆಫ್ ಎಕ್ಸ್ ಝಡ್ ವೈ. ಏನಾಗುತ್ತೆ ನೋಡಿ? ಝಡ್ ಎಷ್ಟಿದೆ? 64, ಹೌದಾ? 2 ಇಂಟು 1/2 ಇಂಟು ಏನಾಗುತ್ತೆ? 64. 1/2 ಇಂಟು 64, 2 ಒಂದಲೇ 2 32. ಸೊ ಇದೆಷ್ಟು ಬಂತು? ಕೋನಾರ್ಧಕ 32. ಹಾಗೆ ಓ ವೈ ಝಡ್, ಓ ವೈ ಝಡ್ ಈಸ್ ಈಕ್ವಲ್ ಟು ಹಾಫ್ ಆಫ್ ವೈ ಎಕ್ಸ್ ವೈ ಝಡ್. ನೋಡಿ, ಓ ವೈ ಝಡ್ ಇದು ಒಳಗಿಂದಿದೆಯಲ್ಲ, ಏನಿದೆ? ಎಕ್ಸ್ ವೈ ಝಡ್ದ ಅರ್ಧ. ಈ ವೈ ಕಂಪ್ಲೀಟಾಗಿ 54 ಇದೆ, ಅದರ ಅರ್ಧ ಮಾಡಿದರೆ ಏನು ಸಿಗುತ್ತೆ ನಮಗೆ? ಓ ವೈ ಝಡ್ ಸಿಗುತ್ತೆ. ಸೊ ಎಷ್ಟಿದೆ ಅದು? 54. 2 ಒಂದಲೇ 2 ಎರಡಲೇ 2 7, ಹೌದಾ? ಸೊ ಎಷ್ಟು ಬಂತಿದು? 27. ಎಷ್ಟು ಬಂತು? 27. ಇವಾಗ ನಮಗೇನು ಸಿಗುತ್ತೆ? ಓ ಸಿಗುತ್ತೆ ನೋಡಿ. ವೈ ಓ ಝಡ್. ಏನು? ವೈ ಓ ಝಡ್. ವೈ ಓ ಝಡ್ ಈಸ್ ಈಕ್ವಲ್ ಟು, ಇದನ್ನು ಫಸ್ಟಿಗೆ ನಾವೇನು ಮಾಡ್ಕೊಂಡ್ಬಿಡೋಣ? ತ್ರಿಭುಜದ ಒಳಕೋನಗಳ ಮೊತ್ತ ಅಂತ ಮಾಡ್ಕೊಂಡ್ಬಿಡೋಣ. ಓಕೆ, ಝಡ್ ಪ್ಲಸ್ 27 ಪ್ಲಸ್ 32 ಈಸ್ ಈಕ್ವಲ್ ಟು ಏನು? 180. ಇದು ಒಂದು ತ್ರಿಭುಜ ಅಂತ ಕನ್ಸಿಡರ್ ಆದರೆ, ಇದೇನು ಒಂದು ತ್ರಿಭುಜ ಅಂತ ಕನ್ಸಿಡರ್ ಆದರೆ ನಮಗೇನಾಗುತ್ತೆ? 27 ಪ್ಲಸ್ 32 ಪ್ಲಸ್ ಓ ಈಸ್ ಈಕ್ವಲ್ ಟು 180 ಡಿಗ್ರಿ ಉಂಟಾಗುತ್ತೆ. ಓಕೆನಾ? ನೋಡಿ, 180 ಈಸ್ ಈಕ್ವಲ್ ಟು ಏನಾಯಿತು? ವೈ ಓ ಝಡ್ ಪ್ಲಸ್ 27 ಪ್ಲಸ್ 32. ವೈ ಓ ಝಡ್ ಪ್ಲಸ್ ಇವೆರಡು ಕೂಡಿಸಿ ಎಷ್ಟು ಬರುತ್ತೆ? 59 ಈಸ್ ಈಕ್ವಲ್ ಟು 180. ಸೊ ವೈ ಓ ಝಡ್ ಈಸ್ ಈಕ್ವಲ್ ಟು 180 ಮೈನಸ್ 59. 10ರಲ್ಲಿ 9 ಹೋದರೆ 1, 10ರಲ್ಲಿ 6 ಹೋದರೆ 2, ಸೊ 8ರಲ್ಲಿ 6 ಹೋದರೆ 2,
ಒಂದಕ್ಕೊಂದು ಆ್ಯಸ್ ಇಟ್ ಈಸ್. ಸೊ ವೈ ಓ ಝಡ್ ಈಸ್ ಈಕ್ವಲ್ ಟು 121 ಎಷ್ಟಾಗುತ್ತೆ? 121 ಡಿಗ್ರಿ ಬರುತ್ತೆ. ನೋಡಿ ಫಸ್ಟಿಗೆ ನಾವೇನು ಮಾಡಿದ್ವಿ? ಫಸ್ಟು ತ್ರಿಭುಜ ಎಕ್ಸ್ ವೈ ಝಡ್ ಅಂತ ಇತ್ತು. ಎಕ್ಸ್ 62, ವೈ 54, ಝಡ್ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಿದ್ವಿ. ಹೇಗೆ? ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇಸ್ ಈಕ್ವಲ್ ಟು 180. ಇದು 62, ಇದು 54, ಎಕ್ಸ್ ಝಡ್ ಆ್ಯಸ್ ಇಟ್ ಈಸ್ ಇಟ್ಕೊಂಡ್ವಿ 180. ಸೊ ಇವೆರಡು ಕೂಡಿಸಿದಾಗ 114 ಬಂತು. ಝಡ್ ಆ್ಯಸ್ ಇಟ್ ಈಸು 180 ಸಾರಿ. ಈ 116 ಈ ಕಡೆ ಬಂದರೆ ಏನಾಗುತ್ತೆ? ಮೈನಸ್ ಆಗುತ್ತಾ? ಸೊ ಝಡ್ ಎಷ್ಟು ಸಿಕ್ತು? 64. ಟೋಟಲ್ ಝಡ್ ಎಷ್ಟಿದೆ? 64. ಅದರ ಅರ್ಧ ಎಷ್ಟು ಬರುತ್ತೆ? 32. ಓ ಝಡ್ ವೈ ಎಷ್ಟು ಬಂತು? 32. ಓಕೆ. ಅದೇ ರೀತಿ ಟೋಟಲ್ ವೈ ಎಷ್ಟಿತ್ತು? 54 ಇತ್ತು. ಅದನ್ನು ಅರ್ಧ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? 27. ಎಷ್ಟು ಬರುತ್ತೆ? 27. ಇವಾಗ ಏನು ಮಾಡಬೇಕು? ಓ ಕಂಡುಹಿಡಿಬೇಕು. ಓ ಹೆಂಗೆ ಕಂಡುಹಿಡಿತೀವಿ? ಇದು ಓ ಪ್ಲಸ್ ಈ ಕೋನಾರ್ಧಕ ಮತ್ತು ಈ ಕೋನಾರ್ಧಕ 27 ಪ್ಲಸ್ 32 ಪ್ಲಸ್ ಓ ಇಸ್ ಈಕ್ವಲ್ ಟು 180 ಮಾಡ್ಕೋತೀವಿ. ಸೊ ವೈ ಫೈಂಡ್ ಔಟ್ ಮಾಡಿದಾಗ ನಮ್ಗೆ ಎಷ್ಟು ಬಂತು ಆನ್ಸರ್? 27 ಬಂದಿತ್ತು. ಝಡ್ ಫೈಂಡ್ ಔಟ್ ಮಾಡಿದಾಗ 32 ಬಂದಿತ್ತು. ಓ ಫೈಂಡ್ ಔಟ್ ಮಾಡಿದಾಗ 121 ಆನ್ಸರ್ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಥರ್ಡ್ ಕ್ವಶನ್. ಥರ್ಡ್ ಮೇನ್ ಏನು ಹೇಳುತ್ತೆ ನೋಡ್ರಿ. ಎ ಬಿ ಸಮಾಂತರ ಡಿ ಇ. ಎ ಕೊಟ್ಟಿದ್ದಾವೆ, ಡಿ ಕೊಟ್ಟಿದ್ದಾವೆ, ಸಿ ಕ್ವಶನ್ ಸಿ ಕೇಳಿದ್ದಾವೆ. ಓಕೆ. ಥರ್ಡ್ ಒನ್, ಎ ಬಿ ಸಮಾಂತರ ಡಿ ಇ. ಡೈಗ್ರಾಮ್ ನೋಡ್ಬಿಡೋಣ. ಎ ಬಿ ಸಿ ಡಿ ಇ. ಎ ಬಿ ಸಮಾಂತರ ಡಿ ಇ. ಎ ಎಷ್ಟಿದೆ? 35 ಇದೆ. ಡಿ ಎಷ್ಟು? 53 ಇದೆ. ಏನು ಕೇಳಿರೋದು? ಡಿ ಸಿ ಇ ಆ್ಯಂಗಲ್ ಅಂದರೆ ಕೋನ ಡಿ ಸಿ ಇ ಅನ್ನು ಕೇಳಿದ್ದಾರೆ. ಓಕೆ. ಎ ಬಿ ಸಮಾಂತರ ಡಿ ಇಗೆ ಎ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ. ಸೊ ನಮಗೇನು ಕೇಳಿದಾವೆ ನೋಡಿ ಇವಾಗ ಅವರು? ಸಿ ಕೋನ ಇಲ್ಲಿದೆಯಲ್ಲ, ಇದು ಏನು ಅಂತ ಕೇಳಿದ್ದಾರೆ. ಓಕೆ. ಎ ಈಸ್ ಈಕ್ವಲ್ ಟು ಇ, ಬಿ ಎ ಇ. ಬಿ ಎ ಇ ಕೋನ ಸಮ ಆಗುತ್ತೆ. ಇದಕ್ಕೆ ಡಿ ಇ ಎಗ. ಡಿ ಇ ಏನಾದರೂ ತಗೊಳ್ಳಿ, ಸಿನಾದರೂ ತಗೊಳ್ಳಿ, ಏನು ಸಮಸ್ಯೆ ಇಲ್ಲ. ಏನಕ್ಕಂದರೆ ಅವೆರಡು ಏನು? ಪರ್ಯಾಯ ಕೋನ. ಎಷ್ಟಾಗುತ್ತೆ? 35. ಆದ್ದರಿಂದ ಇ ಎಷ್ಟಾಯಿತು? 35 ಡಿಗ್ರಿ ಆಯಿತು. ಇ ಎಷ್ಟಾಯಿತು? 35 ಡಿಗ್ರಿ. ಇವಾಗ ಸಿ ಕಂಡು ಹಿಡ್ಕೋಬೇಕು. ಹೇಗೆ? ಫಸ್ಟು ಡಿ ಪ್ಲಸ್ ಇ ಪ್ಲಸ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಡಿ ಇ ಸಿ. ಓಕೆ. ಸೊ ಡಿ ಮಿಡಲ್ ಬರುತ್ತಲ್ಲ, ಸಿ ಡಿ ಇ ಕೋನ ಸಿ ಡಿ ಇ. ಡಿ ಬಂತಾ? ಓಕೆ. ನೆಕ್ಸ್ಟ್ ಇ ಅಂದರೆ ಡಿ ಇ ಸಿ. ಇ ಬಂತಾ? ಓಕೆ. ಪ್ಲಸ್ ನೆಕ್ಸ್ಟ್ ಏನು ಮಾಡಬೇಕು? ಡಿ ಸಿ ಇ ಸಿ ಕೋನ ಇಸ್ ಈಕ್ವಲ್ ಟು ಏನಾಗುತ್ತೆ? 180 ಡಿಗ್ರಿ. ಡಿ ಎಷ್ಟಿದೆ? 53 ಕೊಟ್ಟಿದ್ದಾರೆ. ಇ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಪರ್ಯಾಯ ಕೋನ ಎಷ್ಟಿತ್ತು? 35. ಹೌದಾ? ಸೊ ಇವಾಗ ಏನಾಗುತ್ತೆ? ಡಿ ಸಿ ಇ ಗೊತ್ತಿಲ್ಲ, ಹಾಗೆ ಇಟ್ಕೋತೀವಿ. 180 ಸಮ. ಇವೆರಡು ಕೂಡಿಸಿದ್ರೆ ಎಷ್ಟಾಗುತ್ತೆ? 88. ಹೌದಾ? 88 ಪ್ಲಸ್ ಡಿ ಸಿ ಇ ಇಸ್ ಈಕ್ವಲ್ ಟು 180. ಸೊ 88 ಈ ಕಡೆ ಬಂದರೆ ಏನಾಗುತ್ತಾ? ಮೈನಸ್ ಆಗುತ್ತಾ? 180 ಮೈನಸ್ 88. 10 ಒಳಗೆ 8 ಹೋದ್ರೆ 2, 18 ಒಳಗೆ 9 9. ಸೊ ಎಷ್ಟು ಬಂತು?
92. ಡಿ ಸಿ ಇ ಕೋನ ಎಷ್ಟು ಬಂತು? 92 ಡಿಗ್ರಿ ಆನ್ಸರ್ ಬಂತು. ಹೆಂಗೆ ಮಾಡಿದೆ? ಎ ಈಸ್ ಈಕ್ವಲ್ ಟು ಇ ಪರ್ಯಾಯ ಕೋನ, ಆಮೇಲೆ ಈ ಒಂದು ತ್ರಿಭುಜದೊಳಗೆ ಒಳಕೋನಗಳ ಮೊತ್ತ 180 ಡಿಗ್ರಿ ಪ್ರಮೇಯದ ಮುಖಾಂತರ ಸಾಧಿಸಿದ್ವಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. 4th ಕ್ವಶನ್. ಡೈಗ್ರಾಮ್ ಹಾಕೊಂಡ್ಬಿಡೋಣ ಫಸ್ಟು. 4th ಕ್ವಶನ್. ಇದು 95 ಡಿಗ್ರಿ ಇದೆ. ಪಿ ಆರ್ ಎಸ್ ಕ್ಯೂ. ಓಕೆ, ಪಿ ಕೊಟ್ಟಿದ್ದಾರೆ. ಕೋನ ಪಿ ಎಷ್ಟಿದೆ? 95 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇದು ಟಿ. ಆರ್ ಪಿ ಟಿ ಎಷ್ಟಿದೆ? 95 ಡಿಗ್ರಿ. ಹೌದಾ? ನೆಕ್ಸ್ಟು ಪಿ ಆರ್ ಟಿ 45 ಡಿಗ್ರಿ ಇದೆ. 40 ಡಿಗ್ರಿ ಸಾರಿ, ಎಷ್ಟಿದೆ? 40 ಡಿಗ್ರಿ. ಪಿ ಆರ್ ಟಿ ಎಷ್ಟಿದೆ? 40 ಡಿಗ್ರಿ ಇದೆ. ಹೌದಾ? ಟಿ ಎಸ್ ಕ್ಯೂ ಎಷ್ಟಿದೆ? 75. ಟಿ ಎಸ್ ಕ್ಯೂ ಏನು ಕೇಳಿದ್ದಾರೆ? ಎಸ್ ಕ್ಯೂ ಟಿಯನ್ನು ಕಂಡುಹಿಡಿಯಿರಿ. ಎಸ್ ಕ್ಯೂ ಟಿಯನ್ನು ಕಂಡುಹಿಡಿಯಿರಿ. ಕ್ಯೂ ಕೋನ ಕಂಡುಹಿಡಿದ್ರೆ ಆನ್ಸರ್ ಮುಗಿಯುತ್ತೆ. ಸೊ ನೋಡಿ, ಫಸ್ಟು ಟಿ ಕಂಡುಹಿಡ್ಕೊಳ್ಳೋಣ. ಹೇಗೆ? ಈ ಒಂದು ತ್ರಿಭುಜ ಪಿ ಆರ್ ಟಿನಲ್ಲಿ ಪಿ ಪ್ಲಸ್ ಆರ್ ಪ್ಲಸ್ ಟಿ ಇಸ್ ಈಕ್ವಲ್ ಟು ಏನು? 180 ಡಿಗ್ರಿ. ಹೌದಾ? ಇಸ್ ಈಕ್ವಲ್ ಟು 180 ಡಿಗ್ರಿ. ಪಿ ಎಷ್ಟು ಕೊಟ್ಟಿದ್ದಾರೆ? 95. ಆರ್ ಎಷ್ಟು? 40 ಪ್ಲಸ್ ಟಿ ಆ್ಯಸ್ ಇಟ್ ಈಸ್ ಇಟ್ಕೊಳ್ಳಿ 180. 40 ಪ್ಲಸ್ 95 ಎಷ್ಟಾಗುತ್ತೆ? 135 ಪ್ಲಸ್ ಟಿ ಇಸ್ ಈಕ್ವಲ್ ಟು 180. ಈ 135 ಆ ಕಡೆ ಹೋದರೆ ಎಷ್ಟಾಗುತ್ತೆ? ಪ್ಲಸ್ ಇದ್ದಿದ್ದು ಮೈನಸ್ 135. ಸೊ ಆನ್ಸರ್ ಎಷ್ಟು ಬರುತ್ತೆ? 45 ಡಿಗ್ರಿ. ಇಲ್ಲಿ 45 ಡಿಗ್ರಿ ಇತ್ತು ಅಂದರೆ ಈ ಕಡೆನೇ ಏನಾಗುತ್ತೆ? 45 ಡಿಗ್ರಿ. ಏನಕ್ಕೆ? ಶೃಂಗಾಭಿಮುಖ ಕೋನ. ಸೊ ಇವಾಗ ತ್ರಿಭುಜ ಟಿ ಕ್ಯೂ ಎಸ್ನಲ್ಲಿ ಟಿ ಪ್ಲಸ್ ಕ್ಯೂ ಪ್ಲಸ್ ಎಸ್ ಇಸ್ ಈಕ್ವಲ್ ಟು 180. ಟಿ ಎಷ್ಟು ಬಂತು? 45. ಕ್ಯೂ ಕಂಡುಹಿಡಿಬೇಕು. ಎಸ್ ಎಷ್ಟಿದೆ? 75 ದತ್ತ ಇಸ್ ಈಕ್ವಲ್ ಟು 180 ಡಿಗ್ರಿ. 45 ಪ್ಲಸ್ 75 ಎಷ್ಟಾಗುತ್ತೆ ನೋಡ್ರಿ? 10. 85. 84 ಎಷ್ಟು? 8 4 12. 120. ಓಕೆ, 120 ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು 180. ಸೊ ಕ್ಯೂ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 180 ಮೈನಸ್ 120 60 ಆಯಿತು. ಕ್ಯೂ ಅಂದ್ರೇನು ಕೇಳಿದ್ದು? ಎಸ್ ಕ್ಯೂ ಟಿ. ಎಸ್ ಕ್ಯೂ ಟಿ ಆ್ಯಂಗಲ್ ಎಷ್ಟು ಡಿಗ್ರಿ ಬಂತು? 60 ಡಿಗ್ರಿ ಬಂತು. ಫಸ್ಟಿಗೆ ಏನು ಮಾಡಿದೆ ನಾನು? ಪಿ ಪ್ಲಸ್ ಆರ್ ಪ್ಲಸ್ ಟಿ. ಸೊ ಟಿ ಸಿಕ್ತು ಎಷ್ಟು? 45. ಈ ಟಿ ಈ ಕಡೆ ತೊಗೊಂಡೆ ಅಪೋಸಿಟ್, ಶೃಂಗಾಭಿಮುಖ ಕೋನ ವರ್ಟಿಕಲಿ ಅಪೋಸಿಟ್. ಸೊ ಟಿ ಪ್ಲಸ್ ಎಸ್ ಪ್ಲಸ್ ಕ್ಯೂ. ಸೊ ಕ್ಯೂ ಸಿಗುತ್ತೆ. ಕ್ಯೂ ಎಷ್ಟು ಬಂತು? 60 ಡಿಗ್ರಿ ಬಂತು. ಓಕೆನಾ ಮಕ್ಕಳೇ? ಇವತ್ತು ನಾವು ಏನೇನು ನೋಡಿದ್ವಿ? 3.3 ಅಭ್ಯಾಸವನ್ನು ನೋಡಿದ್ವಿ, ಹಾಗೆ ಅದರ ಹಿಂದಿನ ಬೇಸಿಕ್ ಪಾಯಿಂಟ್ಸನ್ನು ನೋಡಿದ್ವಿ. ಇವತ್ತಿನ ಗೃಹಪಾಠ ಏನಪ್ಪ ಅಂದರೆ 3.3 ಅಭ್ಯಾಸದಲ್ಲಿನ ಉಳಿದ ಲೆಕ್ಕಗಳನ್ನು ಸಾಲ್ವ್ ಮಾಡೋದು. ಅಭ್ಯಾಸ 3.3ದಲ್ಲಿನ ಉಳಿದ ಲೆಕ್ಕಗಳನ್ನು ಸಾಲ್ವ್ ಮಾಡೋದು ಇವತ್ತಿನ ಗೃಹಪಾಠ. ಓಕೆ, ಧನ್ಯವಾದಗಳು.